ಎಲ್ಲ ಟೆಕ್ನಿಷಿಯನ್ ಹಾಗೆ ಎಲ್ಲ ಕಲಾವಿದರಿಗೂ ನಮ್ಮ ಈ ಪ್ರೀ ರಿಲೀಸ್ ಪ್ರೆಸ್ ಮೀಟ್ಗೆ ಎಲ್ರಿಗೂ ಸ್ವಾಗತ ಮಾಡ್ತಾ, ಫಸ್ಟು ನಮ್ದೇನಂದ್ರೆ ನಮ್ಮ ಚಿತ್ರ ನಾನು ಒಂದು 5 ಪಾಯಿಂಟಲ್ಲಿ ನಾನು ಮುಗಿಸ್ಬಿಡ್ತೀನಿ ನನ್ನ ಮಾತನ್ನು. ನಮ್ಮ ಚಿತ್ರನ ಜನರು ಯಾಕೆ ನೋಡಬೇಕು, ಆ ಪಾಯಿಂಟ್. ನಮ್ಮ ಚಿತ್ರನ ಜನರು ಯಾಕೆ ನೋಡಬೇಕು ಅಂದರೆ ಓನ್ಲಿ ಕಾನ್ಸಂಟ್ರೇಟ್ ಎಂಟರ್ಟೈನ್ಮೆಂಟ್ಗೋಸ್ಕರನೇ ಮಾಡಿರೋ ಚಿತ್ರ ಇದು. ಇದರಲ್ಲಿ ನಾನು ಮೆಸೇಜ್ ಇದೆ, ಬಟ್ ಮೆಸೇಜ್ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಸಿನಿಮಾ ಅಂದಾಗ ಜನರು ಒಂದು ರಿಲ್ಯಾಕ್ಸೇಷನ್ ಬೇಕು, ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ ಬರೋದು. ಹಾಗಾಗಿ ನಾನು ಇದರಲ್ಲಿ ಮೆಸೇಜು ಅದು ಇದು ಅನ್ನೋಕ್ಕಿಂತ ಪಕ್ಕಾ ಕಾನ್ಸಂಟ್ರೇಟ್ ಮಾಡಿ ಎಂಟರ್ಟೈನ್ಮೆಂಟ್ಗೋಸ್ಕರನೇ ತೆಗೆದಿರೋ ಸಿನಿಮಾ. ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋದು ಫಸ್ಟ್ ಪಾಯಿಂಟು. ಆಮೇಲೆ ಸೆಕೆಂಡ್ ಒನ್ನು, ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಆಗಿರೋ ಪ್ರೆಸ್ ಮೀಟಲ್ಲಿ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ದು ಅಂತ ಹೈಲೈಟ್ ಆಗಿದೆ. ಖಂಡಿತವಾಗ್ಲೂ ಇದು ಬೆಂಗಳೂರಲ್ಲಿ ನಡೆಯೋ ಸ್ಟೋರಿ. ಉತ್ತರ ಕರ್ನಾಟಕದ ಒಂದೇ ಒಂದು ಕ್ಯಾರೆಕ್ಟರ್ ಇದೆ, ಅದು ನಮ್ಮ ಪ್ರಮೋದ್ ಶೆಟ್ಟರ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಮಾತ್ರ ಥ್ರೂ ಔಟ್ ಸಿನಿಮಾ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಮಾತಾಡುತ್ತೆ. ಮಿಕ್ಕಿದ್ದು ಪೂರ್ತಿ ಎಲ್ಲವೂ ಬೆಂಗಳೂರು ಭಾಷೆಯಲ್ಲೇ ನಡೆಯುವಂಥ ಸ್ಟೋರಿ. ಇದು ಬೆಂಗಳೂರಿನಲ್ಲಿ ನಡೆಯುವಂಥ ಸ್ಟೋರಿ. 30 ವರ್ಷದ ಹಿಂದಿನ ಸ್ಟೋರಿ ಲಿಂಕ್ ಆಗಿ ಪ್ರೆಸೆಂಟ್ ಈ ಜಂಜಿ ಕಿಡ್ಸು ಏನಂತ ಇದ್ದಾರೋ ಇವರ ಲವ್ ಸ್ಟೋರಿಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಎರಡನೇ ಪಾಯಿಂಟು, ಇದು ಸ್ಪಷ್ಟವಾಗಿ ಬೆಂಗಳೂರಿನಲ್ಲಿ ನಡೆಯೋ ಥರದ ಸ್ಟೋರಿ. ಒಂದು ಕ್ಯಾರೆಕ್ಟರ್ ಮಾತ್ರ ಥ್ರೂ ಔಟ್ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಬರುತ್ತೆ. ಮೂರನೇದು, ನಾನು ಇಲ್ಲಿಗೆ ಬಂದ್ಬಿಡ್ತೀನಿ ಸ್ಟೇಜ್ಗೆ. ರವಿಶಂಕರ್ ಸರ್ ಹತ್ರ ನಾನು ಮಾತಾಡಿದಾಗ, ಇಲ್ಲ ಸಾಗರ್, ಸಿನಿಮಾ ಚೆನ್ನಾಗಿ ಮಾಡಿದೀಯಾ, ನಾನು ನಿನ್ನ ಜೊತೆಗೆ ನಿಂತ್ಕೋತೀನಿ, ನಿಂತು ಗೆಲ್ಲೋಕೆ ಏನು ಬೇಕೋ ಎಲ್ಲ ಥರದ ಸಪೋರ್ಟ್ ನಾನು ಮಾಡ್ತೀನಿ, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಸರ್ ನನಗೆ ನಾನು ಸರ್ನ ಇನ್ವೈಟ್ ಮಾಡಿದಾಗ ಹೇಳಿದ್ರು ಬರ್ತೀನಿ. ನಮ್ಮ ಸಿನಿಮಾ ಅವರೇ ಸರ್ ಹೇಳಿದ್ದು, ಕಂಟೆಂಟ್ ನೀಟಾಗಿ ಮೇಕಿಂಗ್ ಮಾಡಿದ್ಯಾ, ಜನಕ್ಕೆ ಏನು ಬೇಕೋ ಆ ಥರದ ಎಂಟರ್ಟೈನ್ಮೆಂಟು, ಫೈಟ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಆಮೇಲೆ ಒಂದು ಕ್ವಾಲಿಟಿ ಆಫ್ ಮೇಕಿಂಗ್ ಇದೆ. ಕ್ವಾಲಿಟಿ ಆಫ್ ಮೇಕಿಂಗ್ ಸಿನಿಮಾ ಜೊತೆಗೆ ನಾವು ಎಲ್ಲರೂ ನಿಂತ್ಕೋಬೇಕು, ನಿಂತ್ಕೊಂಡ್ರೆ ಆ ಸಿನಿಮಾ ಈ ರೀಚ್ ಆಗುತ್ತೆ ಅಂತ ಒಂದು ದೊಡ್ಡ ಮನಸ್ಸಿನಿಂದ ನಮ್ಮ ಈ ಪ್ರೆಸ್ ಮೀಟಿಗೆ ಸರ್ ಬಂದಿದ್ದಾರೆ. ಅದಕ್ಕೆ ನನ್ನ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೂರ್ಯ ಈ ಸಂಕ್ರಾಂತಿಗೆ 15ನೇ ತಾರೀಕು ರಿಲೀಸು. ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಫಸ್ಟ್ ಟೈಮು ಪ್ರೊಡ್ಯೂಸರ್ಸು ಬಸವರಾಜ್ ಬೆನ್ನಿ ಅವರು, ರವಿ ಬೆನ್ನಿ ಅವರು ತುಂಬ ವೆರಿ ಜೆನ್ಯೂನ್ ಆ್ಯಂಡ್ ವೆರಿ ಸಿನ್ಸಿಯರ್. ನಮ್ಮ ಸಾಗರು ಕತೆ ಹೇಳಿದ ಮೇಲೆ ಆ ಕತೆಗೆ ಏನು ಬೇಕೋ ಅದನ್ನು ಖರ್ಚು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮು. ಸೊ ಅವರಿಗೆ ಆಲ್ ದ ಬೆಸ್ಟು. ಹಾಗೆ ಸಾಗರ್ ತುಂಬ ಸಾಫ್ಟು, ಬಟ್ ಅಲ್ಲಿ ಸ್ಪಾಟಲ್ಲಿ ಏನು ಬೇಕೋ ಅದನ್ನು ತುಂಬ ಕ್ಲಾರಿಟಿ, ತುಂಬ ಕ್ಲಿಯರ್ ಆಗಿ ಇದೇ ಬೇಕಂದರೆ ಅದೇ ಬೇಕು. ಬಿಕಾಸ್ ಈ ಪಿಕ್ಚರಲ್ಲಿ ಆ ವಿಗ್ ಆಗಿರ್ಬೋದು, ಆ ಕರ್ಲಿ ಹ್ಯಾರು, ಆ ಗ್ಲಾಸಸ್ಸು, ಆ ಡ್ರೆಸ್ಸು ಎಲ್ಲ ಆಲ್ರೆಡಿ ಇವರು ಪ್ಲ್ಯಾನ್ ಮಾಡಿಕೊಂಡು ವಿತ್ ಫೋಟೋಸ್ ಬಂದು ನನಗೆ ತೋರಿಸಿ ಇದೇ ಸಾರ್ ಬೇಕು ಅಂತ. ತುಂಬ ಹಠವಾದಿ ಅನ್ನೋದು ನಾನಲ್ಲ, ಇವರು. ಸೊ ಬಟ್ ಚೆನ್ನಾಗಿ ಬಂದಿದೆ. ಪ್ಲಸ್ ನಮ್ಮ ಶ್ರುತಿ ಅವರು ನನಗೆ ತುಂಬ ಫೇವರೆಟ್ ಆ್ಯಕ್ಟ್ರೆಸ್. ಅವರ ಜೊತೆ ಕಾಲೇಜ್ ಕುಮಾರ್ ಆದಮೇಲೆ ಇದೇ ಪಿಕ್ಚರು. ತುಂಬ ಒಳ್ಳೆ ಕ್ಯಾರೆಕ್ಟ್ರು, ಇಬ್ಬರಿಗೂ ಒಳ್ಳೆ ಎಮೋಷನ್ ಸೀನ್ಸ್ ಕ್ಲೈಮ್ಯಾಕ್ಸಲ್ಲಿ ಇತ್ತು. ಸೊ ಫ್ಯಾಂಟಾಸ್ಟಿಕ್ ಶ್ರುತಿ ಅವ್ರ ಜೊತೆ ಆ್ಯಕ್ಟ್ ಮಾಡೋದು. ಹಾಗೆ ಪ್ರಮೋದ್ ಶೆಟ್ಟಿ ಅವರು, ನಾನು ಇಬ್ಬರು ಸೇರಿ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀವಿ, ಬಟ್ ಇಬ್ಬರಿಗೂ ಕಾಂಬಿನೇಷನ್ ಸೀನ್ಸ್ ಇಲ್ಲ. ಬಟ್ ಫಸ್ಟ್ ಟೈಮ್ ಇಬ್ಬರು ಒಂದೇ ಪಿಕ್ಚರಲ್ಲಿ ಇದ್ದೀವಿ. ಸರಿ, ಚಂದ್ರು ಅವರು ನನಗೆ ತುಂಬ ಓಲ್ಡ್ ಫ್ರೆಂಡ್, ವಿ ಆರ್ ಆಲ್ ಓಲ್ಡ್ ಫ್ರೆಂಡ್ಸ್. ಆ್ಯಂಡ್ ತುಂಬ ಎಂಟರ್ಟೈನಿಂಗ್ ಕ್ಯಾರೆಕ್ಟ್ರು. ಆ್ಯಂಡ್ ಎವ್ರಿ ಒನ್, ಎಲ್ಲ ಆರ್ಟಿಸ್ಟು ಎಲ್ಲ ಸೂಪರಾಗಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ಕು, ಈ ಸಾಂಗು ಇವತ್ತು ನೀವೆಲ್ಲ ನೋಡಿದ್ದೀರಾ ಫಸ್ಟ್ ಸಾಂಗು, ಬಟ್ ಎಲ್ಲ ಸಾಂಗ್ಸು ನಾನು ಕೇಳಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. 1 by 1 ಬಿಡ್ತೀರಾ? ವೆರಿ ಗುಡ್. ಸೊ ಸಾಂಗ್ಸ್ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಮ್ಮ DOP ಮನುರಾಜ್ ಚೆನ್ನಾಗಿ ಮಾಡಿದ್ದಾರೆ. ಟೋಟಲ್ ಇಟ್ಸ್ ನೀಟ್. ಇವರು ಏನು ಅನ್ಕೊಟ್ಟಿದ್ದಾರೋ ಅದನ್ನು ನೀಟಾಗಿ ಆನ್ ಸ್ಕ್ರೀನ್, ಬಿಕಾಸ್ ಡಬ್ಬಿಂಗ್ ಟೈಮಲ್ಲೇ ನೋಡಿದ್ದು ನಾನು. ತುಂಬ ಚೆನ್ನಾಗಿದೆ ಇವರು ಅಂದ್ಕೊಂಡಿರೋದು ಆ್ಯಸ್ ಇಟ್ ಈಸ್, ಅದನ್ನು ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ತೆಗೆದು ಇವತ್ತು ಒಂದು 50% ಸಕ್ಸಸ್ಫುಲ್ ಆಗಿದ್ದಾರೆ. ನಾನು ದೊಡ್ಡ ಸಕ್ಸಸ್ ಆದರೆ ಡೆಫಿನೆಟ್ ಆಗಿ ಇಡೀ ತಂಡಕ್ಕೆ ಒಂದು ದೊಡ್ಡ ಇದಾಗುತ್ತೆ. ನ್ಯೂ ಇಯರ್ ಒಂದು ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ. ಸೊ ಐ ವಿಶ್ ದಿ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ತುಂಬ ದಿನ ಆದಮೇಲೆ ನಮ್ಮ ಪ್ರೆಸ್ ಅವರೆಲ್ಲ ಮೀಟ್ ಮಾಡ್ತಾ ಇದ್ದೀನಿ. ಒಂದು ಸೂರ್ಯ
ಸಿನಿಮಾ ಡೈರೆಕ್ಟ್ರು ಸಾಗರ್ ಅವರು, ನಾಯಕ ನಟಿ ಇಲ್ಲ, ಅದಕ್ಕಿಂತ ರವಿಶಂಕರ್ ಅವ್ರ ಬಗ್ಗೆ ಸಿನಿಮಾ ಹೇಳಬೇಕು. ನಾನು ಯಾರಪ್ಪ ಸರ್, ನೀವು ವಿಲ್ಲನ್, ಯಾರು ವಿಲ್ಲನ್? ರವಿಶಂಕರ್, ನಿಂದೇನು ನಮ್ಮ ಕೆಲಸ ಡ್ಯಾನ್ಸ್ ಆಯ್ತಪ್ಪ, ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಇನ್ನು ಮಿಕ್ಕಿದ್ದೆಲ್ಲ ಅವರೇ ನೋಡ್ಕೊಂಡು ಡ್ಯಾನ್ಸ್ ಅಂತ ಅಂದ್ರೆ ನಾವು ಹೋಗ್ಬೇಕಷ್ಟೇ. ಆಮೇಲೆ ಸೈಡಲ್ಲಿ ಹೋಗಿರ್ತೀವಿ. ಅಂದರೆ ರವಿಶಂಕರ್ ಅಂದರೆ ಪರ್ಸ್ನಲ್ ಆಗಿ ನನಗೆ ಭಾರಿ ಖುಷಿ ಸರ್. ಅವ್ರು ಯಾಕಂದರೆ ಅವ್ರದ್ದು ಒಂದು ತೆಲುಗು ಸ್ಟೇಜ್ ಮೇಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಅವಾಗ ನನಗೆ ಭಾರಿ ಸಂತೋಷ ಆಯಿತು. ನಮ್ಮ ಕರ್ನಾಟಕದ ಮೇಲಾಗಲಿ, ಕನ್ನಡ ಭಾಷೆ ಮೇಲಾಗಲಿ, ನನ್ನ ಇನ್ನೊಂದು ತಾಯಿ ಅವರೇ ಅಂತಾನೆ ಹೇಳಿದ್ರು. ನಮ್ಗೆ ತುಂಬ ಕನ್ನಡ ತಾಯಿ ಭುವನೇಶ್ವರಿ ಅಂತ ಹೇಳಿದ್ರು. ಹೌದು ಸರ್, ಅಣ್ಣನ ಹೇಳ್ತಾರೆ. ಬಟ್ ಇವರು ಹೇಳಿದವಾಗ ನಮ್ಗೆ ಖುಷಿ. ಆಮೇಲೆ ಪರ್ಸ್ನಲ್ ಆಗಿ ನನಗೆ ಎಲ್ಲೇ ಸಿಕ್ಕರು ಭಾರಿ ಆತ್ಮೀಯ ಆಗಿರ್ತೀವಿ ಸರ್. ಇವಾಗ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಚೆನ್ನಾಗಿ ಮಾಡಿದ್ದಾರೆ, ನೀವು ನೋಡಿದ್ರಿ ಎಲ್ಲ. ಒಳ್ಳೇದಾಗಲಿ. ಸಾಗರ್ ಅವ್ರಿಗೂ ತುಂಬ ಮಾತಾಡ್ತಾರೆ, ಹಂಗೆ ಕೆಲಸನೂ ಮಾಡಿದ್ದಾರೆ. ನಮಗೂ ಒಂದು ಸಂತೋಷ ಆಯಿತು. ಎಲ್ಲ ಥರನೂ ಅವಾಗಲೇ ನಾನು ಹೇಳ್ದಂಗೂ ಚೆನ್ನಾಗಿ ಒಂದು ಒಳ್ಳೆ ಕ್ಯಾರೆಕ್ಟ್ರು, ಹೊಸ ಹೀರೋಯಿನ್ನು, ಅವ್ರಿಗೂ ಒಂದು ಒಳ್ಳೇದಾಗಲಿ, ಸಿನಿಮಾ ದೊಡ್ಡ ಹಿಟ್ಟಾಗಲಿ. ಸಿನಿಮಾ ನಂದೊಂದು ಸರ್, ಬೇರೆ ಏನು ಡ್ಯಾನ್ಸ್ ಒಂದು ಸ್ವಲ್ಪ ಫೈಟು ಮಾಡಿದ್ದೀನಿ. ಯಾರ ಜೊತೆ ಡ್ಯಾನ್ಸ್ ಮಾಡಲಿಲ್ಲ, ಬರೀ ಫೈಟ್ ಮಾತ್ರ ಹೀರೋ ಸರ್ ಜೊತೆ ಮಾಡಿದ್ದು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ತುಂಬ ವರ್ಷಗಳು ಬೇರೆ ಬೇರೆ ನಿರ್ದೇಶಕರ ಜೊತೆ ವರ್ಕ್ ಮಾಡಿ ಈಗ ಡೆಬ್ಯೂ ಆಗಿ ಸಾಗರ್ ಸರ್ ಡೈರೆಕ್ಷನ್ ಮಾಡ್ತಿದ್ದಾರೆ. ಸರ್, ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಆ್ಯಂಡ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ತುಂಬ ಖುಷಿ ಆಗ್ತಾ ಇದೆ ಇವತ್ತು. ಆ್ಯಂಡ್ ನಮ್ಮ ಮೂವಿ 3ನೇ ಸಾಂಗ್ ರಿಲೀಸ್ ಆಗಿದೆ. ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಮೂವಿಲಿ ರವಿಶಂಕರ್ ಸರ್ ಆಗಿರ್ಬೋದು, ಶ್ರುತಿ ಮ್ಯಾಮ್ ಆಗಿರ್ಬೋದು, ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು, ಆಮೇಲೆ ಚಂದ್ರು ಸರ್, ಪ್ರಸನ್ನ ಸರ್, ಪ್ರಶಾಂತ್, ಎಲ್ಲರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಸ್ವಲ್ಪ ಭಯ ಇತ್ತು ಇನಿಷಿಯಲಿ ರವಿಶಂಕರ್ ಸರ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ಬಟ್ ಹಿ ವಾಸ್ ವೆರಿ ಸ್ವೀಟ್. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು, ಒಳ್ಳೊಳ್ಳೆ ಇನ್ಪುಟ್ಸ್ ಕೊಟ್ಟರು ನಮಗೆ ಫಸ್ಟ್ ಡೇನೆ. ಸೊ ಅದಕ್ಕೆ ತುಂಬ ಈಸಿ ಆಯಿತು ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಈಗಾಗಲೇ ಟ್ರೇಲರ್ಗೆ ಎಲ್ಲ ಕಡೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಚೆನ್ನಾಗಿ ಹೋಗ್ತಾ ಇದೆ, ಆರ್ಗ್ಯಾನಿಕ್ ಆಗಿ ಪಾಸಿಟಿವ್ ರಿವ್ಯೂಸ್ ಬಂದಿದೆ. ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಈ ಸಾಂಗ್ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ವರ್ಷ ಸಂಕ್ರಾಂತಿಗೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇರೋದು ತುಂಬಾ ಸ್ಪೆಷಲ್ ಡೇ. ನನಗೆ ತುಂಬ ವೆಯ್ಟ್ ಮಾಡಿದ್ದೆ ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ನಾವು ಕೆಲಸ ಚೆನ್ನಾಗಿ ಮಾಡಿದ್ದೀವಿ, ಅದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆ್ಯಂಡ್ ಕಂಪ್ಲೀಟ್ ಮೂವಿ ನೋಡಿದ್ರೆ ಅದಕ್ಕೊಂದು ಜಸ್ಟಿಸ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟರಿಗೆ ಬಂದು ನೋಡಿ, ನಮ್ಮಂಥ ಹೊಸಬ್ರನ್ನ ಬೆಳೆಸಿ ಆ್ಯಂಡ್ ಒಳ್ಳೆ ಸಿನಿಮಾನು ಬೆಳೆಸಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಆ್ಯಂಡ್ ಇದರಲ್ಲಿ ನಂದು ಪ್ರೆಸೆಂಟ್ ಜನ್ರೇಷನ್ ಜನ್ಸಿ ಲವ್ ಸ್ಟೋರಿ. ತುಂಬ ವೇರಿಯೇಷನ್ಸ್ ಇದೆ ನನ್ನ ಕ್ಯಾರೆಕ್ಟರ್ಗೆ, ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ ಒಂದು ಹುಡುಗಿಗೆ. ಈ ಥರ ತುಂಬ ವೇರಿಯೇಷನ್ಸ್ ಇರೋ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ. ಆ್ಯಂಡ್ ಅದಕ್ಕೆ ಸಾಗರ್ ಸರ್ ಆಗಿರ್ಬೋದು, ಅದಕ್ಕೆ ಬಸವರಾಜ್ ಸರ್ ಮತ್ತು ರವಿ ಸರ್, ಎಲ್ಲರಿಗೂ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ನಮಸ್ಕಾರ ಎಲ್ಲ ಪ್ರೆಸ್ ಮೀಡಿಯಾವರಿಗೆ. ಥ್ಯಾಂಕ್ ಯು ಸೋ ಮಚ್ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಖುಷಿ ಆಗ್ತಾ ಇದೆ. ಇವತ್ತು ಸಾಂಗ್ ರಿಲೀಸು, ಲಾಸ್ಟ್ ವೀಕು ಟ್ರೈಲರ್ ರಿಲೀಸ್ ಆಯಿತು, ನೆಕ್ಸ್ಟ್ ವೀಕು 15ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲು ನಾನು ನಮ್ಮ ಡೈರೆಕ್ಟರ್ ಸರು ಮತ್ತು ಪ್ರೊಡ್ಯೂಸರ್ ಸರ್ಗೆ ತುಂಬ ಥ್ಯಾಂಕ್ ಯು ಸೋ ಮಚ್, ನನ್ನನ್ನು ನಂಬಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಆಮೇಲೆ ಸ್ಪೆಷಲ್ ಥ್ಯಾಂಕ್ಸು ನಮ್ಮ ಸೂರ್ಯ ಟೀಮು, DOP ಮನು ಸರ್ ಆಗಿರ್ಬೋದು, ಕೊರಿಯೋಗ್ರಾಫರ್ ಮಾಸ್ಟರ್ ಆಗಿರ್ಬೋದು, ನರಸಿಂಹ ಮಾಸ್ಟರ್ ಆಗಿರ್ಬೋದು, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ರವಿಶಂಕರ್ ಸರು, ಶ್ರುತಿ ಮೇಡಮು, ಕಡಿಪುಡಿ ಚಂದ್ರ ಸರು ಮತ್ತು ಪ್ರಸನ್ನ ಸರು, ಪ್ರಮೋದ್ ಶೆಟ್ಟಿ ಸರು, ಇವ್ರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಗ್ತಾ ಇದೆ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಸೊ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಬಂದುಬಿಟ್ಟು ತನ್ನ ಪ್ರೀತಿಗೋಸ್ಕರ ಫೈಟ್ ಮಾಡುವಂಥ ಹುಡುಗ, ಪಕ್ಕಾ ಲೋಕಲ್ ಹುಡುಗ. ಅದ್ರ ಜೊತೆಗೆ ತನ್ನ ಡ್ರೀಮನ್ನು ಯಾವ ಥರ ಅಚೀವ್ ಮಾಡಬೇಕು ಅದು ಈ ಸಿನಿಮಾದಲ್ಲಿದೆ. ಸೊ ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ಥ್ಯಾಂಕ್ ಯು ಸೋ ಮಚ್.